ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀರಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬೆಸ್ಟ್ ಅಪ್ಡೇಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡತ್ನು. ಈ ಒಂದು ಅಪ್ಡೇಟ್ ಬಗ್ಗೆ ನೀವು ವಿಡಿಯೋ ಮಾಡಬೇಕು ಬಿಡಬೇಕು ಅನ್ನೋದು ನಿಮ್ಗೆ ಲಾಸ್ಟಿಗೆ ಗೊತ್ತಾಗೈತಿ. ಸೊ ಫ್ರೆಂಡ್ಸ್, ನನಗೆ ಕೆಳಗೆ ಒಬ್ಬರು ಕಮೆಂಟ್ ಮಾಡಿದ್ರು ನನ್ನ ಚಾನಲ್ದಾಗ ನನ್ನ ವಿಡಿಯೋ ನೋಡೋತ್ನಾಗ ಕೆಲವ್ರಿಗೆ ಒಂದು ಡೌಟ್ ಇತ್ತು. ಆ ಒಂದು ಡೌಟ್ನ ಕ್ಲಾರಿಫೈ ಮಾಡ್ಕೋಬೇಕಂತೇಳಿ ನನಗೆ ಒಂದು ಕಮೆಂಟ್ ಮಾಡಿದ್ರು. ಸೊ ಫ್ರೆಂಡ್ಸ್, ಕಮೆಂಟ್ ಮಾಡಿದವ್ರಿಗೆ ಭಾಳ ಟ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಕಮೆಂಟ್ ನೀವು ಎಷ್ಟು ಮಾಡ್ತೀರಿ ನನಗೆ ಅಷ್ಟು ವೀಡಿಯೋ ಮಾಡೋಕೆ ಹುಮ್ಮಸ್ ಅನ್ನೋದು ಬರ್ತೈತಿ. ನಿಮ್ಗೆ ಏನೋ ಮತ್ತೇನಾದ್ರು ಪ್ರಶ್ನೆಗಳಿದ್ರೆ ಬೇರೆದವ್ರಿಗೆ ಅವರು ಕೂಡ ಕಮೆಂಟ್ ಮಾಡಿರಿ. ಹಂಗಿದ್ರೆ ವೀಡಿಯೋನ ತಡ ಮಾಡೋದು ಬೇಡ, ವಿಷಯಕ್ಕೆ ಬರ್ರಿ, ವಿಷಯಕ್ಕೆ ಬರೋನು. ಸೊ ಫ್ರೆಂಡ್ಸ್, ಕಮೆಂಟ್ ಏನಂತೇಳಿ ಮಾಡಿದ್ರಪ್ಪ ಅಂದ್ರೆ, ನಾನು ಮಾನ್ಯ ಒಂದು ವೀಡಿಯೋ ಮಾಡಿದ್ನಿ ಲೈವ್ ಸ್ಟ್ರೀಮಿಂಗ್ ಯಾವ ಥರ ನೋಡೋದು ಅಂತೇಳಿ. ಅದು ಒಂದು ವೀಡಿಯೋ ಇದ್ದಕ್ಕಿದ್ದಂಗೆ ಏನಾಗೈತಪ್ಪ ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಆಗೈತಿ. ಸಪೋಸ್ ನಾನು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ರಿ ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ಅದೇ ಮುಂದಿನ ಒಂದು ವೀಡಿಯೋದಾಗ ಕ್ಲಾರಿಫೈ ಕೊಡ್ರಿ ಅಂತೇಳಿ ಅದು ಹೇಳಿದ್ರು. ಸಪೋಸ್ ಈ ಒಂದು ವೀಡಿಯೋ ಅವ್ರಿಗೆ ಹೇಳ್ತನೋ ಅಥವಾ ಎಲ್ಲರಿಗೂ ಹೇಳ್ತನೋ, ಯಾರಿಗೆಲ್ಲ ಎಲ್ಲರಿಗೂ ಯೂಸ್ಫುಲ್ ಆಗೈತಿ, ಅವ್ರೊಬ್ಬರಿಗೆ ಅಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಕಮೆಂಟ್ ಏನು ಕೊಟ್ಟಿದ್ರಲ್ಲ ಅವ್ರು, ಇದ್ರ ಬಗ್ಗೆ ಕ್ಲಾರಿಫೈ ಕೊಡುವಂಥದ್ದೇನಿಲ್ಲ. ಸಪೋಸ್ ನಿಮ್ಗೆ ಅಲ್ಲೇ ಗೊತ್ತಾಕೈತಿ ಲೈವ್ ಸ್ಟ್ರೀಮಿಂಗ್ ಮಾಡೋದ್ರಿಂದ ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ ಅನ್ನೋದು ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ 90% ಎಲ್ಲ ಜನರಿಗೆ. ಸೊ ಫ್ರೆಂಡ್ಸ್, ಯಾಕೆ ಬರ್ತದಪ್ಪ ಲೈವ್ ಸ್ಟ್ರೀಮಿಂಗ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಕೇಳಿದ್ರು ನಾನು. ಸೊ ಫ್ರೆಂಡ್ಸ್, ನೀವು ಒಂದು ಕೆಲವೊಂದಿಷ್ಟು ಟಿವಿ ಇರ್ತಾವೆ ಚಾನಲ್ಗಳು, ಆ ಒಂದು ಚಾನಲ್ಗಳು ಟೆಲಿವಿಷನ್ದಾಗ ಇರ್ತಾವೆ. ಅವು ಅಡ್ವಾನ್ಸ್ ಲೈವ್ ಸ್ಟ್ರೀಮಿಂಗ್ ಐತಿ, ಅಡ್ವಾನ್ಸ್ ಅವಕ್ಕೆ ಅಮೌಂಟ್ ಕೊಟ್ಟಿರ್ತಾರೋ ಸಿಕ್ಕಾಪಟ್ಟೆ ಕೋಟಿ ಗಂಟ್ಲೆ. ಅಂಥವುಗಳನ್ನ ನಾವು ಯಾವ ಥರ ನಾವು ಅಡ್ದಾರಿ ಹಿಡ್ದು ಅವುಗಳನ್ನ ಸ್ಟ್ರೀಮ್ ಮಾಡೋದು, ₹1 ಚಾರ್ಜ್ ಮಾಡ್ಲಾರ್ದಂಗೆ ಅಂತೇಳಿ ನಾವು ಕೇಳ್ತೀರಿ ನೀವು. ಸೊ ಫ್ರೆಂಡ್ಸ್, ಇದು ಇಲ್ಲಿಗಲ್ ಆಕೈತಿ. ಇದು ಇಲ್ಲಿಗಲ್ ಅಂದ್ರೆ ಕಾನೂನಿಗೆ ವಿರುದ್ಧ ಆಕೈತಿ. ಮತ್ತು ನಾವು ಆ ಒಂದು ಕಂಪ್ನಿಗಳಿಗೆ ನಾವು ವಿರೋಧ ಮಾಡಿದಂಗೈತಿ. ಆ ಒಂದು ಅಪ್ಲಿಕೇಶನ್ಗಳು ಇರ್ತಾವಲ್ಲ ಅವು ಲೈವ್ ಸ್ಟ್ರೀಮಿಂಗ್ ತೋರಿಸುವಂಥವು, ಅವುಗಳಿಗೆ ನಾವು ವಿರೋಧ ಮಾಡಿದಂಗೈತಿ. ಸಪೋಸ್ ಈ ಥರ ಬೇಡ, ಈ ಒಂದು ಕಂಟೆಂಟ್ ಮ್ಯಾಗ ಈ ಥರ ಮಾಡೋದು ಬೇಡ ಅಂತೇಳಿ ಯೂಟ್ಯೂಬ್ದವರು ಸಹ ಹೇಳ್ಕೊಂತಾರೆ. ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗ ಲೈವ್ ಸ್ಟ್ರೀಮಿಂಗ್ ಮೇಲೆ ಯಾವುದೇ ಥರನೂ ನಾವು ವೀಡಿಯೋಗಳು ಮಾಡೋಕ್ಕೆ ಬರೋಂಗಿಲ್ಲ ಅಂತೇಳಿ, ಮತ್ತು ನೀವು ಮಾಡಬಾರ್ದು ಅಂತೇಳಿ. ಸೊ ಫ್ರೆಂಡ್ಸ್, ಈ ಒಂದು ಕಮೆಂಟ್ಗೆ ಇದೋ ಒಂದು ರಿಪ್ಲೈ. ಇದ್ರೊಳಗೆ ಏನು ಜಾಸ್ತಿ ಹೇಳುವಂಥದ್ದಿಲ್ಲ. ಮತ್ತು ನೀವು ತಿಳ್ಕೊಬೇಕು, ಈ ಒಂದು ಲೈವ್ ಸ್ಟ್ರೀಮಿಂಗ್ ಮಾಡೋದು ಒಂದು 2 ನಂಬರ್ ಆಕೈತಿ. ಇದು ಅಡ್ಡದಾರಿ ಹಿಡಿದು ಮಾಡುವಂಥ ಕಂಟೆಂಟ್. ಇದನ್ನ ಆಡಿಯನ್ಸ್ಗಳು ಎಲ್ಲರೂ ಕೇಳ್ತಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ನಾವು ಆಡಿಯನ್ಸ್ಗಳಿಗೆ ಕೇಳ್ತಾರೆ ಅಂತೇಳಿ ನಾವು ಮಾಡೋದು ತಪ್ಪಾಕೈತಿ. ಆಡಿಯನ್ಸ್ಗಳಿಗೆ ಒಳ್ಳೇದನ್ನ ಅಷ್ಟೇ ಹೇಳ್ಬೇಕು ನಾವು. ಎಲ್ಲನೂ ಬರೀ ಇಂಥವು ಅಡ್ಡದಾರಿ ಹಿಡಿದು ಮಾಡುವಂಥವು ವೀಡಿಯೋಗಳು ಹಾಕೋದು ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇದನ್ನು ಮಾಡೋದ್ರಿಂದ ಮೊದಲು ನಾವು ನಮ್ಮನ್ನು ಕಾಪಾಡೋಕೆ ಆಗೋದಿಲ್ಲ. ಇವತ್ತೇನಪ್ಪ ಆಡಿಯನ್ಸ್ಗಳು ಇವತ್ತು ವೀಡಿಯೋಗಳು ನೋಡ್ತಾರೋ, ನಾಳೆ ಲೈಕ್ ಕೊಡ್ತಾರೋ ಮುಗೀತಿ. ಆದರೆ ಅವ್ರಿಗೆ ನೋಡ್ತಾರೆ, ಅವ್ರಿಗೆ ಬೆನಿಫಿಟ್ ಅನ್ನೋದು ಸಿಗ್ತೈತಿ. ಆದರೆ ಬೆನಿಫಿಟ್ ಅನ್ನೋದು ಲಾಸ್ ಆಗೋದು ನಮಗೆ ಡಬಲ್. ನಿಮಗೆ ಹೆಂಗೆ ಅದು ಕೇಳಿದ್ರೆ, ಈಗ ನೀವು ವೀಡಿಯೋ ಮಾಡಿ ಹಾಕ್ತೀರಿ, ನಿಮ್ಮ ಚಾನಲ್ಗೆ ಅದು ರೂಪಾಯಿ ಕೊಡ್ತೈತಿ. ಮೊದಲ ವೀಡಿಯೋ ಡಿಲೀಟ್ ಆಕೈತಿ, ನಿಮ್ಮ ಒಂದು ಚಾನಲ್ದಾಗ ರಿಸ್ಟ್ರಿಕ್ಷನ್ದಾಗ ಹೋಗಿ ಬೀಳ್ತೈತಿ. ನಿಮ್ಮ ಒಂದು ಚಾನಲ್ ವೈರಲ್ ಆಗೋದಿಲ್ಲ. ಹೆಂಗೆ ನಿಮ್ಮ ಕಮ್ಯುನಿಟಿ ಗೈಡ್ಲೈನ್ಸ್ಗಳು ಬರ್ತಿರ್ತಾವಲ್ಲ, ಹಂಗೆ ನಿಮ್ಮ ಒಂದು ಚಾನಲ್ ವೈರಲ್ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಅದರಿಂದ ಹೇಳತ್ತಾನು, ಈ ಒಂದು ಕಂಟೆಂಟ್ ಬರೋ ವೀಡಿಯೋಗಳು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಸಪೋಸ್ ಈ ಒಂದು ಕಂಟೆಂಟ್ ಏನು ವೀಡಿಯೋಗಳು ಮಾಡೋಕ್ಕೆ ಹೋಗ್ಬೇಡ್ರಿ ಏನಿಲ್ಲ. ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಈ ಒಂದು ವೀಡಿಯೋ ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಮುಂದಿನ ಒಂದು ವೀಡಿಯೋದಾಗ ನಿಮ್ಮ ಒಂದು ಕಮೆಂಟ್ಗಳಿಗೆ ಜಲ್ದಿ ರಿಪ್ಲೈ ಮಾಡೋಕೆ ಕಾಯ್ತಿರ್ತೀನಿ. ಆದಷ್ಟು ಯಾವುದೋ ಒಂದು ಡೌಟ್ ಇದ್ರೂ ಕ್ಲಾರಿಫೈ ಮಾಡೋಕೆ ಕಮೆಂಟ್ ಮಾಡಿರಿ. ಸೊ ಫ್ರೆಂಡ್ಸ, ಮತ್ತೆ ಸಿಗೋಣ ಅಂತೇಳಿ ಟಾಟಾ ಬಾಯ್.